ಎಲ್ಲರಿಗೂ ಕೂಡ ನಮಸ್ಕಾರ. ಎಸ್.ಬಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಎಲ್ಲರಿಗೂ ಗೊತ್ತಿರ್ಬೋದು ಏನಂತಂದರೆ CRI-DR ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ ಬೇಗನೆ ಅಪ್ಲಿಕೇಶನ್ ಹಾಕೋರಿ, ಮುಂದೆ ಸರ್ವರ್ ಬಿಜಿ ಆಗ್ಬೋದು. ನೆಕ್ಸ್ಟ್ ಇವಾಗ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದರೆ ಸೂಕ್ತ, ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿದಾಗ ನೋಡ್ಕೊಂಡು ಹೋಗಿ. ಓನ್ಲಿ 65, 69, 70% ಇರೋ ಕಡೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಇನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಹಳೆಯ ವರ್ಷದ ಕಟ್ ಆಫ್ ಎಷ್ಟಿತ್ತು, ಹಾಗಿದ್ರೆ ಈ ವರ್ಷದ ಕಟ್ ಆಫ್ ಎಷ್ಟು ಹೇಳ್ಬೋದು, ಹೋದ ವರ್ಷದ ಪೋಸ್ಟ್ಗಳು ಎಷ್ಟಿತ್ತು. ಆಲ್ರೆಡಿ ಎಲ್ಲ ಒಂದು ವಿಡಿಯೋನ ಮಾಡಿದ್ದೀನಿ. ಇನ್ನೂ ಯಾರು ನೋಡೋಕ್ಕಾಗಿಲ್ವೋ, ನೋಡೋಕ್ಕೆ ಸಾಧ್ಯವಾಗಬೇಕು. ನೋಡಿ ಗೈಸ್, ಇವಾಗಿನ ಪ್ರಸ್ತುತ ಈ ಪೋಸ್ಟ್ನಲ್ಲಿ ಏನೇನು ಇದೆ, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಅವುಗಳನ್ನ ನೋಡಿಕೊಂಡು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸೂಕ್ತ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಈ PDF ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಎಲ್ಲಿ ಜಾಯ್ನ್ ಆಗಿಬಿಟ್ರೆ ನಿಮ್ಗೆ ಸಿಗ್ತವೆ ಎಲ್ಲ. ಓಕೆ, ನೆಕ್ಸ್ಟ್ ಕಟ್ ಆಫ್ ಎಲ್ಲಿ ಕಮ್ಮಿ ನಿಲ್ತವೆ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು. ಓಕೆ, ಬನ್ನಿ ನೋಡ್ತಾ ಹೋಗೋಣ. ಎಸ್ ಗೈಸ್, ನೋಡ್ಬೋದು ನೀವು, ಕಲ್ಯಾಣ ಕರ್ನಾಟಕ ಸಮೇತನೂ ಹೇಳ್ತಾ ಹೋಗ್ತೀನಿ. ಸೊ ಟೋಟಲ್ ಆಗಿ 1650 ಹುದ್ದೆಗಳಿದ್ದಾವೆ. ಹೆಚ್ಚು ಕಮ್ಮಿ ಒಂದು 1700 ಹುದ್ದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೂ ಕೆಲವೊಂದಿಷ್ಟು ಹುದ್ದೆಗಳು ಬರಲ್ಲ, ಕೆಲವೊಂದಿಷ್ಟು ಹುದ್ದೆಗಳು ಬರ್ತವೆ. ನೋಡಿ, ಕಲ್ಯಾಣ ಕರ್ನಾಟಕಕ್ಕಾಗಿ 179 ಹುದ್ದೆಗಳಿದ್ದಾವೆ. ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಲ್ಲ, 1421 ಹುದ್ದೆಗಳಿದ್ದಾವೆ. ಇವುಗಳಲ್ಲಿ ನೀವು ಫೈಟ್ ಮಾಡಿ ತಗೋಬೇಕಾಗ್ತದೆ. ನೀವು ಇನ್ನೊಂದು ಕ್ವಶನ್ ಕೇಳ್ತಿದ್ರಿ, ಏನಂತಂದರೆ ನಾವು ನಾನ್ ಎಚ್ ಕೆದವ್ರು ಇದ್ದೀವಿ, ನಾವು ಎಚ್ ಕೆಗೆ ಫೈಟ್ ಮಾಡ್ಬೋದಾ, 20% ರಿಸರ್ವೇಷನ್ ಇದೆ, ಹಾಗೆ ಹೀಗೆ ಅಂತ ಹೇಳಿದ್ರೆ ಮಾಡ್ಬೋದಾ ಅಂತಂದರೆ ಎಸ್, ಎಲ್ಲ ಕಡೆ ಮಾಡೋಕ್ಕಾಗ್ತಿದ್ದು. ಬಟ್ ಈ ನೋಟಿಫಿಕೇಷನಲ್ಲಿ ನೀವು ಸಂಪೂರ್ಣ ಮಾಡೋಕ್ಕಾಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ನಿಮ್ಮದು 371J ಅದು ಏನು ನಿಮ್ಮದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದಿಲ್ಲ ಅಂತಂದರೆ ನೀವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾನ್ ಎಚ್ ಕೆದವರು ಎಚ್ ಕೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ. ಯಾಕಂದರೆ ಎಲ್ಲ ಪೋಸ್ಟ್ಗಳನ್ನ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ನಿಮಗೆ ಪೋಸ್ಟ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಅಕಸ್ಮಾತ್ ನೀವು ನಾನ್ ಎಚ್ ಕೆ ಅಂತಂದರೆ ಏನಂತ ಹೇಳ್ಬಿಡ್ತೀನಿ. ಸೊ ನೋಡಿ, ನಾನ್ ಎಚ್ ಕೆ ಅಂತಂದರೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳು. ಬಟ್ ಯಾವನ್ನ ಬಿಟ್ಟು ಅಂತಂದರೆ ಒಂದು 6 ಜಿಲ್ಲೆಗಳನ್ನ ಬಿಟ್ಟು ಸದ್ಯಕ್ಕೆ 7 ಆಗಿದ್ದಾವೆ. ಓಕೆ, ಸೊ ನೋಡ್ಬೋದು ಯಾವ್ಯಾವ ಅಂತಂದರೆ, ಇವಿದ್ದವರು ನೀವು ನಾನ್ ಎಚ್ ಕೆಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಬಟ್ ಎಚ್ ಕೆದವರು ನಾನ್ ಎಚ್ ಕೆಗೆ ಅಪ್ಲೈ ಮಾಡೋಕ್ಕೆ ಬರ್ತದೆ. ಬಟ್ ನಾನ್ ಎಚ್ ಕೆದವರು ಎಚ್ ಕೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಎಚ್ ಕೆ ಇರುವಂಥವು ಯಾವ್ಯಾವ ಅಂತಂದರೆ, ಸೊ ಇವಿದಾವೆ ನೋಡಿ, ಕಾಣ್ತಿದೆಯಲ್ಲ, ಬೀದರ ನೋಡ್ಬೋದು ಇಲ್ಲಿ, ಬೀದರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಕಲಬುರಗಿ, ರಾಯಚೂರು, ವಿಜಯನಗರ. ಟೋಟಲ್ ಆಗಿ 7 ಜಿಲ್ಲೆಗಳು ನಿಮ್ಮದು ಇವಾಗ ಕಲ್ಯಾಣ ಕರ್ನಾಟಕ ಅಂತೇಳಿ ಬರ್ತವೆ. ಅರ್ಥ ಆಯ್ತಾ? ಸೊ ಇದ್ದವರು ಅಪ್ಲಿಕೇಶನ್ನ ನೀವು ಎಲ್ಲಿ ಬೇಕಾದರೂ ಅಪ್ಲಿಕೇಶನ್ನ ಹಾಕಬಹುದು. ಎಸ್, ನಿಮಗೆ ಅಂತಲೇ ಸಪ್ರೇಟ್ ಪೋಸ್ಟ್ಗಳನ್ನ ಕೊಟ್ಟಿರ್ತಾರೆ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ನೋಡಿಕೊಂಡು. ಓಕೆ, ನಾನ್ ಎಚ್ ಕೆದವ್ರಿಗೆ 918 ಹುದ್ದೆಗಳು ಕೊಟ್ಟಿರ್ತಾರೆ. ಫ್ರೀ ಡೇ ಕೂಡ 30 ಕೊಟ್ಟಿದ್ದಾರೆ. ಒಟ್ಟು 1031 ಹುದ್ದೆಗಳು ಇಲ್ಲಿ ಎಲ್ಲಿ ಬರ್ತಾವೆ ಅಂತಂದರೆ ಬೆಂಗಳೂರು ಸಿಟಿಯಲ್ಲಿ ಬರ್ತವೆ. ನೋಡ್ಕೊಳ್ಳಿ. ಸೊ ಬೆಂಗಳೂರು ಸಿಟಿಯಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ. ಅಂತ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದರೆ ಎಲ್ಲರೂ ಕೂಡ ಅಲ್ಲೇ ಹಾಕ್ತಾರೆ. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು, ಕಟ್ ಆಫ್ ಕೂಡ ಹೈ ನಿಲ್ಬೋದು. ಕೆಲವೊಂದು ಕಡೆ ಕಟ್ ಆಫ್ ಕೂಡ ಕೆಲವೊಂದು ಸಲ ಕಮ್ಮಿ ನಿಲ್ಬೋದು. ನಿಮ್ಮ ಒಂದು ಆಯ್ಕೆಗೆ ಬಿಟ್ಟಂಥದ್ದು. ನೀವು ಒಂದು ತಿಳ್ಕೊಳ್ಳಿ, ನಿಮ್ಮ ರಿಸರ್ವೇಷನ್ ಕ್ಯಾಟಗರಿನ ನೋಡ್ಕೊಳ್ಳಿ. ಆ ಕ್ಯಾಟಗರಿನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನೊಂದು PDF ಇದೆ ನನ್ನ ಹತ್ರ, ಅದನ್ನ ನಿಮಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ. ಅಲ್ಲಿ ನಿಮಗೆ ಕ್ಯಾಟಗರಿ ವೈಸು ಕೊಟ್ಟಿರ್ತಾರೆ, ಪೋಸ್ಟ್ ವೈಸನ್ನು. ಅಲ್ಲಿ ನೀವು ಯಾವ್ಯಾವ ನಿಮ್ಮ ಕ್ಯಾಸ್ಟಿಗೆ ಬರ್ತಾವೆ ನೋಡಿ, ಅವುಗಳನ್ನ ನೀವು ಅಪ್ಲಿಕೇಶನ್ ಹಾಕೋಬಹುದು. ಓಕೆ, ಅರ್ಥ ಆಯ್ತಾ? ನಿಮ್ಮ ಕ್ಯಾಟಗರಿ ನೋಡಿಕೊಂಡು, ಮತ್ತು ನೀವು ಕನ್ನಡ ಮೀಡಿಯಮ್ಮ ಅಥವಾ ರೂರಲ್ ಮೀಡಿಯಮ್ಮ ಅಥವಾ ನೀವು PDP ಇದೆಯಾ ಎಲ್ಲವನ್ನು ನೋಡಿ ನಿಮ್ಮ ಪೋಸ್ಟ್ ಇದ್ದರೆ ಮಾತ್ರ ಹಾಕಿ. ಅಟ್ಲೀಸ್ಟ್ ನಿಮ್ಮ ಕ್ಯಾಸ್ಟಿಗೆ ಒಂದು 2 ಪೋಸ್ಟ್ ಆದರೂ ಇರಬೇಕು, ಅಂತಲ್ಲಿ ಹಾಕಿ. ಇಲ್ಲಾಂತಂದರೆ ಹಾಕಿ ವೇಸ್ಟ್ ಆಗ್ತದೆ. ಓಕೆ, ನೋಡ್ಬೋದು ಇವಾಗ ಬೆಂಗಳೂರನ್ನೇ ಜಾಸ್ತಿ ಇದೆ, ಬೆಂಗಳೂರು ಸಿಟಿಯೇ ಜಾಸ್ತಿ ಇದೆ. 1031 ಹುದ್ದೆಗಳು ಎಲ್ಲ ಸೇರಿಸಿ. ನಾನ್ ಎಚ್ ಕೆಗೆ 918 ಹುದ್ದೆಗಳು. ಇನ್ನು ಮೈಸೂರು ಸಿಟಿಗೆ 50 ಹುದ್ದೆಗಳಿದ್ದಾವೆ.
ಎಚ್ ಡಿ ಕೋಟೆಗೆ ಏನೂ ಇಲ್ಲ. ಆಮೇಲೆ ಮ್ಯಾಂಗ್ಳೂರಿಗೆ ಎಷ್ಟಿದ್ದಾವೆ ಅಂತಂದರೆ ಮ್ಯಾಂಗ್ಳೂರಿಗೆ 15 ಇದ್ದಾವೆ. ಆಮೇಲೆ ಕಲಬುರಗಿಗೆ ಏನಿಲ್ಲ. ಬೆಂಗಳೂರು ಡಿಸ್ಟಿಕ್ಗೆ 20 ಇದ್ದಾವೆ. ಬೆಂಗಳೂರು ಡಿಸ್ಟಿಕ್ಗೆ 20 ಇದ್ದಾವೆ. ಬಟ್ ಇದನ್ನ ಮರು ಹಂಚಿಕೆ ಮಾಡಲಾದಂತಹ ಓಕೆ, ಪ್ರಸ್ತುತ ಹಂಚಿಕೆ ಮಾಡಲಾಗಿರುವಂಥ ಸೀಟ್ಗಳನ್ನ ನೋಡ್ತಾ ಹೋಗಿ. ಇವು ಪ್ರಸ್ತುತ ಹಂಚಿಕೆ ಮಾಡಿರೋದು ಮತ್ತು ಮರು ಹಂಚಿಕೆ ಮಾಡಲಾಗಿರುವಂಥ ಹುದ್ದೆಗಳನ್ನ ನೋಡ್ತಾ ಹೋಗಿ. ಸೊ ಮರು ಹಂಚಿಕೆ ಮಾಡಿದ್ದಾರೆ. ಮೊದಲು ಬೆಂಗಳೂರು ಸಿಟಿಗೆ 83 ಇತ್ತು, ಇವಾಗ 37. ಆಮೇಲೆ ನಾನ್ ಎಚ್ ಕೆಗೆ 918 ಇತ್ತು, ಇಲ್ಲಿ 49. ಇಲ್ಲಿ ತೆಗೆದು ಇಲ್ಲಿ ಜಾಸ್ತಿ ಹಾಕಿದ್ದಾರೆ. ಕ್ರೀಡೆಗೆ 30 ಇದೆ. ಒಟ್ಟು ಟೋಟಲ್ಲೇ 1016 ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲಿಪ್ಪ ಅಂತಂದರೆ ಬೆಂಗಳೂರು ಸಿಟಿಯಲ್ಲಿ. ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಕ್ಯಾಟಗರಿ ಎಲ್ಲಿದೆ, PDP ಎಲ್ಲಿದೆ, ಆಮೇಲೆ ರೂರಲ್ ಎಲ್ಲಿದೆ, ಅಲ್ಲಿ ನೋಡಿ ಅಪ್ಲಿಕೇಶನ್ ಹಾಕೋದು ತುಂಬ ಉತ್ತಮ. ಓಕೆ, ಒಂದು ಸತಿ PDF ನೋಡಿಕೊಂಡು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ. PDF ಬೇಕಾದ್ರೆ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ನೋಡ್ಕೋಬೋದು. ಓಕೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ. ಮಂಗಳೂರು ಸಿಟಿ 60. ಸೊ ಮಂಗಳೂರು ಸಿಟಿ ಆದಮೇಲೆ ಮೈಸೂರು ಸಿಟಿ 60, ಮಂಗಳೂರು 15, ಕಲಬುರಗಿ 35 ಇದ್ದಾವೆ. ನೆಕ್ಸ್ಟ್ ಬರೋದು ಚಿಕ್ಕಬಳ್ಳಾಪುರ, ಅವು 35, ಮೈಸೂರು 25, ಮೈಸೂರು ಸಿಟಿ 60. ನೆಕ್ಸ್ಟ್ ಹಾಸನಕ್ಕೆ 0, ಕೊಡಗು 0, ಮಂಡ್ಯಕ್ಕೆ 35. ಆಮೇಲೆ ಕೊಡಗಿಗೆ 30 ಇದ್ದಾವೆ, ಮಂಡ್ಯಕ್ಕೆ 45 ಇದ್ದಾವೆ, ದಾವಣಗೆರೆಗೆ ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ರೆ ಶಿವಮೊಗ್ಗಕ್ಕೆ 60 ಇದ್ದಾವೆ, ಚಿತ್ರದುರ್ಗ 25. 10 ಪೋಸ್ಟ್ಗಳು ಎಲ್ಲಿದ್ದಾವೆ ಅಂತಂದರೆ ದಕ್ಷಿಣ ಕನ್ನಡ ಮಂಗಳೂರಿಗಿದ್ದಾವೆ. ಉಡುಪಿ 45, ಚಿಕ್ಕಮಗಳೂರು 25, ಬೆಳಗಾವಿಗೆ ಈ ಸತಿ ಏನೂ ಇಲ್ಲ ಪೋಸ್ಟು. ಚಿಕ್ಕಮಗಳೂರು ಕೂಡ 20 ಇದ್ದಾವೆ. ಉತ್ತರ ಕನ್ನಡ ಕಾರವಾರ ಅದಕ್ಕೆ 25 ಇದ್ದಾವೆ. ಇವುಗಳನ್ನ ನೋಡ್ತಾ ಹೋಗಿ ಗೈಸ್. ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಲ್ಲ ನೋಡ್ತಾ ಹೋಗಿ. ಜಾಸ್ತಿ ಎಲ್ಲಿ ಪೋಸ್ಟ್ ಇದ್ದಾವೆ, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ನಿಮ್ಮ ಇಷ್ಟ. ನೆಕ್ಸ್ಟ್ 25 ಪೋಸ್ಟು ಕಲಬುರಗಿ. ಆಮೇಲೆ 100 ಪೋಸ್ಟು ಎಲ್ಲಿದ್ದಾವೆ ಅಂತಂದರೆ ವಿಜಯನಗರದಲ್ಲಿದ್ದಾವೆ. KSRP ಮೌಂಟೆಡ್ ಕಂಪ್ನಿ ಅಂತಂದು ಇದೆ ನೋಡಿ. ಇದು 32 ಪೋಸ್ಟ್ ಇದ್ದಾವೆ. ಇಲ್ಲಿ ಕೂಡ ಮೌಂಟೆಡ್ ಕಂಪ್ನಿಯಲ್ಲಿ ಕಮ್ಮಿ ನಿಲ್ಲುವಂಥ ಚಾನ್ಸಸ್ ಇರ್ತದೆ ನೋಡಿ. ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಹೇಳೋಕ್ಕಾಗಲ್ಲ, ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಇಲ್ಲೆಲ್ಲಿ ಕಮ್ಮಿ ಪೋಸ್ಟ್ ಇದಾವೆ ಅಂತೇಳಿ ಅಪ್ಲಿಕೇಶನ್ ಹಾಕಿದರೆ ಕಮ್ಮಿನೂ ನಿಲ್ಬೋದು, ಜಾಸ್ತಿನೂ ನಿಲ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ನೀವು ಜಾಸ್ತಿ ಓದಿದರೆ ಎಲ್ಲಿ ಬೇಕಾದ್ರೂ ಹಾಕಬೇಕು. ಜಾಸ್ತಿ ಓದಿ ಒಂದು 80+ ಸ್ಕೋರ್ ಮಾಡ್ತಿರೋನು ಹಾಕಿದರೆ ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗ್ತಾರೆ. ಬಟ್ ನಾವು ಆ್ಯಾವ್ರೇಜಾಗಿ ಓದಿದ್ದೀವಿ ಅಂತಂದರೆ ನೋಡಿಕೊಂಡು ಸ್ವಲ್ಪ ವಿಚಾರ ಮಾಡ್ಕೊಂಡು ನಿಮ್ಮದು ಎಲ್ಲೆಲ್ಲಿದೆ ಪೋಸ್ಟ್ ಕ್ಯಾಟಗರಿ ವೈಸ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ಇದಿಷ್ಟು ಈ ವಯಸ್ಸಿನ ಮಾಹಿತಿ ಆಗಿತ್ತು. ಏನೋ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗಿತ್ತಂದರೆ ಲೈಕ್ ಕೊಟ್ಟು ಹೋಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ. ಈ PDF ಮತ್ತು ಇನ್ನೊಂದು ಕ್ಯಾಟಗರಿ ವೈಸು ಅದನ್ನ ಲಿಂಕ್ ಹಾಕ್ತೀನಿ ಕೆಳಗಡೆ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ಅಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ. ಥ್ಯಾಂಕ್ ಯು.